ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೋಸ್ಕರ 4ನೇ ದಿನ ಇವತ್ತು ಕೂಡ ಜನಸ್ತೋಮವೇ ಕಂಡು ಬರ್ತಾ ಇದೆ. ಸೋಮವಾರ ಆಗಿದ್ರೂ ಕೂಡ ಕುಟುಂಬ ಸಮೇತರಾಗಿ ಬಂದು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಈ ಬಾರಿ ಕ್ಯೂ ಸಿಸ್ಟಮ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗ್ತಾ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ, ತಿಕ್ಕಾಟಗಳಿಲ್ಲ. ಲಾಸ್ಟ್ ಟೈಮ್ ಎಲ್ಲ VVIPಗಳನ್ನ ಸಪ್ರೇಟ್ ಆಗಿ ಬಿಡ್ತಿದ್ದಾರೆ, ಪಾಸ್ ತೊಗೊಂಡ್ರು ಯೂಸ್ ಇಲ್ಲ ಅಂತೆಲ್ಲ ಅಂತ ಇದ್ರು. ಈ ಸಲ ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಮಾಡ್ತಿದ್ದಾರೆ. ಆಮೇಲೆ ಕ್ಯೂ ನೋಡ್ತಾ ಇದ್ದೀರಿ ನೀವು, ಗಂಟೆಗಟ್ಟಲೆ ಕಾದು ದೇವಿಯ ದರ್ಶನಕ್ಕೆ ಅಂತ ಹೇಳಿ ಬರ್ತಾ ಇದ್ದಾರೆ. ಹಾಸನಾಂಬೆ ಶಕ್ತಿಯ ಸ್ವರೂಪಿಣಿ ಮತ್ತು ವರ್ಷಕ್ಕೊಮ್ಮೆ ತೆಗೆಯುವಂತಹ ದೇವಸ್ಥಾನ ಕೂಡ ಹೌದು. ಹಾಸನದ ಅಧಿದೇವತೆ ಹಾಸನಾಂಬೆ ದೇವಿ ದರ್ಶನಕ್ಕೆ ಇಂದು 4ನೇ ದಿನ. ಸಾರ್ವಜನಿಕರು ಮುಂಜಾನೆ 4 ಗಂಟೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಿದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು, ಸಹಸ್ರಾರು ಭಕ್ತರು ಮುಂಜಾನೆ 4 ಗಂಟೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದರು. ಇದು ಧರ್ಮ ದರ್ಶನದ ಸಾಲು. ಬೆಳಗ್ಗೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗಿದೆ. ಇದಕ್ಕೂ ಮುಂಚೆ ಸರತಿ ಸಾಲಿನಲ್ಲಿ ಸಾವಿರಾರು ಭಕ್ತರು ನಿಂತಿದ್ರು. ಗರ್ಭಗುಡಿ ಬಾಗಿಲು ತೆರೆದ ನಂತರ ಈಗ ದೇವಿ ದರ್ಶನಕ್ಕೆ ಎಲ್ಲರೂ ಸಹ ಏನು ಸರತಿ ಸಾಲಿನನ್ನು ಮಾಡಿದರೆ ಆ ಸರತಿ ಸಾಲಿನಲ್ಲಿ ಅವರೆಲ್ಲರೂ ಸಹ ತೆರಳಿದರೆ. ಈ ಬ್ಯಾರಿಕೇಡ್ ಏನಿದೆ ಇದು ಸಂತೆಪೇಟೆ ವೃತ್ತದಿಂದ ದೇವಸ್ಥಾನದವರೆಗೂ 5.5 ಕಿಲೋಮೀಟರ್ ಬ್ಯಾರಿಕೇಡನ್ನು ಅಳವಡಿಕೆ ಮಾಡಲಾಗಿದೆ. ಈ ಬ್ಯಾರಿಕೇಡ್ನಲ್ಲಿ ಎಲ್ಲರೂ ಸಹ ಸಾಗಿ ದೇವಿ ದರ್ಶನವನ್ನು ಪಡಬೇಕು. ಪ್ರತಿನಿತ್ಯ ಏನು ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮತ್ತೆ 3 ಕಿಲೋಮೀಟರ್ ಬ್ಯಾರಿಕೇಡನ್ನು ಹೆಚ್ಚಿಸಲಾಗಿದೆ. ಯಾಕೆಂದರೆ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ಬಾರಿ VIP VVIP ಸಂಪೂರ್ಣ ಪಾಸ್ಗಳನ್ನು ರದ್ದು ಮಾಡಿದ್ದಾರೆ. ಅದೇ ರೀತಿ ಏನು ಶಿಷ್ಟಾಚಾರ ಇದೆ ಅದನ್ನು ಸಹ ಹೊಸದಾಗಿ ಜಾರಿ ಮಾಡಿದ್ದಾರೆ. ಹಾಗಾಗಿ ಏನು ಬರ್ತಕ್ಕಂತಹ ಅತಿಥಿ ಗಣ್ಯರಿರ್ಬೋದು, ಅವರು 10 ರಿಂದ 12 ಗಂಟೆಗಳವರೆಗೆ ಜಿಲ್ಲಾಡಳಿತ ಮಾಡಿರ್ತಕ್ಕಂತಹ ವಾಹನದಲ್ಲೇ ಅವರು ಬರಬೇಕಾಗಿದೆ. ಹಾಗಾಗಿ ಅವ್ರ ಸಂಖ್ಯೆ ಸಹ ಕಡಿಮೆ ಆಗಿದೆ. ಆದ್ದರಿಂದ ಧರ್ಮದರ್ಶನದ ಸಾಲಿನಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಅತಿ ಶೀಘ್ರವಾಗಿ ದರ್ಶನ ಆಗ್ತಾ ಇದೆ. ದೇವಿ ದರ್ಶನವನ್ನು ಪಡೆದಂತಹ ಭಕ್ತರು ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ವ್ಯವಸ್ಥೆಗೆ ಅತಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಈ ಬಾರಿ ಎಲ್ಲ ರೀತಿಯ ಶಿಷ್ಟಾಚಾರಗಳನ್ನು ಹೊಸದಾಗಿ ಜಾರಿ ಮಾಡಿದ್ದಾರೆ. ಕಳೆದ ಬಾರಿ VIP ಪಾಸ್ಗಳಿಂದ ನೂಕುನುಗ್ಗಲು ಉಂಟಾಗಿತ್ತು, ಆದರೆ ಈ ಬಾರಿ ಸಂಪೂರ್ಣವಾಗಿ ಬಂದ್ ಮಾಡೋದ್ರಿಂದ